ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಮಸಾಲೆ ವಡೆ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ನಾವು ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಮಾಡ್ಕೊಳ್ಬೋದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಡೋದ್ರಿಂದ. ಸಂಜೆ ಟೀ ಟೈಮಲ್ಲೆಲ್ಲ ಈ ಥರ ವಡೆ ಮಾಡಿದ್ರೆ ತಿನ್ನೋಕ್ಕೂ ರುಚಿ ಇರುತ್ತೆ. ನೋಡಿ, ಕಡಲೆಬೇಳೆ ನಾನಿಲ್ಲಿ ಒಂದು ಬೌಲಲ್ಲಿ ನೆನೆಸಿದ್ದೀನಿ. ಇಲ್ಲಿ 1 ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ. ಜಾಸ್ತಿ ನೆನೆಸೋದು ಬೇಡ, 1 ಅವರ್ ಅಷ್ಟು ನೆನೆದ್ರೆ ಸಾಕು. ತುಂಬ ನೆಂದ್ಬಿಟ್ರೆ ರುಬ್ಬಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ನೋಡಿ, ಈಗ ಅದಕ್ಕೆ ಹಸಿಮೆಣಸಿನ್ಕಾಯಿ, ಮಸಾಲೆ ವಡೆ ಆಗಿರೋದ್ರಿಂದ ಬೆಳ್ಳುಳ್ಳಿ, ನೋಡಿ ಶುಂಠಿ ಸ್ವಲ್ಪ, ಲವಂಗ ಒಂದು 4ರಿಂದ 5. ಈಗ ಫಸ್ಟ್ ಒಂದು ಸರಿ ಈ ಥರ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಕಡಲೆಬೇಳೆ ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ತುಂಬ ನೈಸಾಗೇನು ರುಬ್ಬಿದ್ರೆ ಚೆನ್ನಾಗಿ ಬರಲ್ಲ. ಕಡಲೆಬೇಳೆ ಚೆನ್ನಾಗಿ ನೀರೆಲ್ಲ ಸೋಸಿ ಇಟ್ಕೊಳ್ಬೇಕು. ಆಗ ಚೆನ್ನಾಗಿ ಗ್ರೈಂಡ್ ಮಾಡಿದಾಗ ಚೆನ್ನಾಗಿ ಬರುತ್ತೆ, ಸ್ವಲ್ಪ ರಫ್ ಆಗಿ. ನೋಡಿ ಆಗಿದೆ. ಈ ಥರ ತರಿ ಇದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ವಡೆಗೆಲ್ಲ ಆ ಥರ ಇದ್ರೇ, ಇಲ್ಲಾಂದರೆ ಮೆತ್ತಗೆ ಅಂಟ್ಕೊಂಡಂಗಾಗುತ್ತೆ. ನೋಡಿ, ಈ ಥರ ಇರೋದನ್ನೆಲ್ಲ ಅದೇ ಥರನೇ ರುಬ್ಕೊಳ್ಬೇಕು. ನೋಡಿ ಆಗಿದೆ ರುಬ್ಬಿದ್ದು. ನೋಡಿ ಈ ಥರ ರಫ್ ಆಗಿರಬೇಕು, ನೈಸ್ ಇರಬಾರ್ದು. ತುಂಬ ರಫ್ ಆಗಿದ್ದಾಗ ಚೆನ್ನಾಗಿ ಬರುತ್ತೆ, ತರಿ ಇರಬೇಕು ಸ್ವಲ್ಪ. ನೋಡಿ, ಈಗ ಅದಕ್ಕೆ ಈರುಳ್ಳಿ ಒಂದು ಬಟ್ಲಷ್ಟು ಹಾಕ್ತಾಯಿದ್ದೀನಿ ನಾನು. ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪ ಸೈಜು. ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ರುಚಿಗೆ. ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮೆಣಸಿನ್ಕಾಯಿ ಎಲ್ಲ ಅವಾಗೆ ರುಬ್ಬೋಕ್ಕೆ ಹಾಕಿದ್ದೀವಿ. ಬರೀ ಹಿಟ್ಟು ಥರ ಆಗಿಬಿಡುತ್ತೆ, ಈರುಳ್ಳಿ ಜಾಸ್ತಿ ಹಾಕಬೇಕು. ಮಸಾಲೆ ಐಟಮ್ ಜಾಸ್ತಿ ಇದ್ದರೆ ತಿನ್ನೋಕ್ಕೂ ರುಚಿ ಇರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಈನು ಹಾಕ್ತಾಯಿದ್ದೀನಿ. ಸೋಡಾನು ಹಾಕ್ಕೊಳ್ಬೋದು, ಅಡುಗೆ ಸೋಡಾ. ಅದಕ್ಕಿಂತ ಈನೋನೇ ಬೆಸ್ಟು. ನಮಗೇನು ತಿಂದಾಗೇನು ಸ್ವಲ್ಪ ಏನು ಇದಾಗಲ್ಲ, ಎದೆ ಉರಿಯೋದು ಆ ಥರ ಏನೂ ಆಗಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವೇನಾದರೂ ಎಣ್ಣೆ ಪದಾರ್ಥ ತಿಂದಾಗ ಸ್ವಲ್ಪ ಎದೆ ಉರಿ ಆ ಥರ ಎಲ್ಲ ಬರುತ್ತಲ್ಲ, ಈನು ಹಾಕೋದ್ರಿಂದ ಅದೇನೋ ಆ ಥರ ಪ್ರಾಬ್ಲಮ್ ಆಗಲ್ಲ. ನೋಡಿ, ಈ ಥರ ಬರಬೇಕು. ಅರ್ಧಕ್ಕರ್ಧ ಈರುಳ್ಳಿ ಮಸಾಲೆ ಥರ ಇರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸಣ್ಣ ಸಣ್ಣ ಉಂಡೆಗಳು ಮಾಡಿಟ್ಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಈ ಥರ ಎಲ್ಲ ಒಂದು ತಟ್ಟೆಗೆ ಮಾಡಿ ಇಟ್ಕೊಂಡ್ರೆ ನಾವು ಬೇಗನೆ ಮಾಡ್ಕೊಳ್ಬೋದು. ನೋಡಿ ಆಗಿದೆ ಎಲ್ಲ ಉಂಡೆ ಮಾಡಿರೋದು. ನೋಡಿ, ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡು ಸ್ಟವ್ ಮೇಲೆ ನೋಡಿ ಎಣ್ಣೆ ಕಾದಿದೆ. ಈಗ ವಡೆ ನಮಗೆ ತೆಳು ಬೇಕಾದರೂ ತೆಳುವು, ಸ್ವಲ್ಪ ಮಂದ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ತೆಳು ಬೇಕು ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಹದವಾಗಿ ಬೇಯುತ್ತೆ. ನೋಡಿ, ಬಣ್ಣ ಚೇಂಜ್ ಆಗ್ತಾ ಇದೆ. ತುಂಬಾ ರುಚಿ ಇದೆ ಇದೇ ಮೆಥಡಲ್ಲಿ ಮಾಡೋದ್ರಿಂದ. ಇದಕ್ಕೆ ಬೇಕಾದರೆ ಸಬ್ಸಿಗೆ ಸೊಪ್ಪು ಸೇರಿಸ್ಕೊಳ್ಬೋದು. ಮಕ್ಕಳೆಲ್ಲ ಇಷ್ಟಪಡಲ್ಲ, ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನುಗ್ಗೆ ಸೊಪ್ಪನ್ನು ಬಳಸ್ಕೊಳ್ಬೋದು. ನೋಡಿ, ತುಂಬ ಚೆನ್ನಾಗಾಗಿದೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಬಣ್ಣ ಬಂದರೆ ಸಾಕು, ತುಂಬ ಏನು ಫ್ರೈ ಮಾಡೋದು ಬೇಡ. ನೋಡಿ, ನಾನು ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ. ಇದು ಇನ್ನೊಂದು ಸ್ವಲ್ಪ ತೆಳು ಹಾಕ್ತಾಯಿದ್ದೀನಿ. ನಾವು ಫಸ್ಟ್ ಹಾಕಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕು. ನಾವೆಲ್ಲ ಹಾಕೋ ಹೊತ್ತಿಗೆ ಫಸ್ಟ್ ಹಾಕಿರೋದೆಲ್ಲ ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಇಡೋದ್ರಿಂದ ಎಲ್ಲ ಹದವಾಗಿ ಬೇಯುತ್ತೆ.
ನೋಡಿ ತುಂಬಾ ಕಲರು ಚೇಂಜ್ ಆಗ್ತಾ ಇದೆ ನೋಡಿ. ನಾವು ಒಂದೇ ಸರಿ ಉರಿ ಜಾಸ್ತಿ ಇಟ್ಟರೆ ಮೇಲೆಲ್ಲ ಕಲರ್ ಚೇಂಜ್ ಆಗಿರುತ್ತೆ, ಒಳಗಡೆ ಹಾಗೆ ಇರುತ್ತೆ ಹಸಿ ಥರ, ಸರಿಯಾಗಿ ಆಗಿರಲ್ಲ. ಈಗಾದರೆ ಒಂದೇ ಥರ ಎಲ್ಲ ಒಂದೇ ಸಮ ಆಗ್ತವೆ ನೋಡಿ. ತುಂಬ ಚೆನ್ನಾಗಾಗಿದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಹದವಾಗೂ ಬೆಂದಿದೆ. ಖಾರ ಬೇಕಾದರೆ ನೋಡಿ ಹಾಕ್ಕೊಳ್ಬೇಕು, ಮಕ್ಕಳಿರೋರಿಗೆಲ್ಲ ಸ್ವಲ್ಪ ನೋಡಿ ಹಾಕ್ಕೊಳ್ಬೋದು, ಮಕ್ಕಳು ಖಾರ ತಿನ್ನಲ್ಲ. ನೋಡಿ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಹದವಾಗೆ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.